ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, 2025ನೇ ಇಸ್ವಿಯಲ್ಲಿ ಪಿತೃಪಕ್ಷ ಹೇಳುವಂಥದ್ದು ಯಾವಾಗ? ಇಂತಹ ಒಂದು ಪಿತೃಪಕ್ಷದಲ್ಲಿ ನಾವು ಏನೇನು ಪಿತೃಗಳ ಆರಾಧನೆ ಮಾಡಬೇಕು ಎಂಬಂತಹ ಎಲ್ಲ ಮುಖ್ಯವಾದಂಥ ವಿಷಯಗಳನ್ನು ಕೂಡ ಈ ವಿಡಿಯೋದಲ್ಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ. ನೋಡಿ, 2025ನೇ ಇಸ್ವಿ ಭಾದ್ರಪದ ಮಾಸ. ಯಾವಾಗ ಶುಕ್ಲ ಪಕ್ಷಕ್ಕೆ ಗಣೇಶನ ಹಬ್ಬ, ಗಣೇಶನ ಚತುರ್ಥಿ ಇದೆಲ್ಲ ಶುಕ್ಲ ಪಕ್ಷಕ್ಕೆ ಬರುತ್ತೆ. ಅನಂತ ಪದ್ಮನಾಭ ವ್ರತ ಇದೆಲ್ಲ ಹೀಗೆ ಶುಕ್ಲ ಪಕ್ಷಕ್ಕೆ ಬರುತ್ತೆ. ಹಾಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷಕ್ಕೆ ಪಿತೃಪಕ್ಷ ಅಥವಾ ವಿಶೇಷವಾಗಿ ಮಲಮಾಸ ಎಂಬುದಾಗಿ ಕರೆದಿದ್ದಾರೆ. ಹಾಗಾಗಿ ಇಂತಹ ಈ ಪಿತೃಪಕ್ಷದ ಕುರಿತು ನಾವು ತಿಳ್ಕೊಳ್ಳೋಣ. 8ನೇ ತಾರೀಕಿಗೆ, ಸೆಪ್ಟೆಂಬರ್ 8ನೇ ತಾರೀಕಿಗೆ ಪಿತೃಪಕ್ಷ ಆರಂಭ ಆಗುತ್ತೆ. ಪಾಡ್ಯ ಆ ದಿವಸ ಪಿತೃಪಕ್ಷದ ಆರಂಭ, ಅಂದರೆ ಮಹಾಲಯ ಪಕ್ಷ ಆರಂಭ ಅಂತ. ಮಹಾಲಯ ಅಂತಂದರೆ ನೋಡಿ, ಎಲ್ಲ ಪಿತೃವರ್ಗಗಳನ್ನು ಕೂಡ ವಿಶೇಷವಾಗಿ ಆಚರಣೆ ಮಾಡುವಂಥದ್ದಕ್ಕೆ ಮಹಾಲಯ, ದೊಡ್ಡದಾದಂತಹ ಜಾಗ ಅಥವಾ ದೊಡ್ಡದಾದಂತಹ ಪಿತೃಪಿತಾಮಹ ಪ್ರಪಿತಾಮಹ, ಹಾಗೆ ಎಲ್ಲ ಪಿತೃದೇವತೆಗಳನ್ನು ಕೂಡ ಉದ್ದೇಶವಾಗಿ ಮಾಡುವಂತಹ ಒಂದು ಈ ಪಕ್ಷಕ್ಕೆ ಮಹಾಲಯ ಪಕ್ಷ ಎಂಬುದಾಗಿ ಕರೀತಾರೆ. ಕೇವಲ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಅಂತಂದರೆ ಪಿತೃಗಳನ್ನಷ್ಟೇ ನೀವು ಕರೆದು ಪೂಜೆ ಮಾಡುವಂಥದ್ದು. ಹಾಗಾಗಿ ಇದು ಹಾಗಲ್ಲ. ಪಿತೃವರ್ಗಗಳನ್ನು, ಮಾತೃವರ್ಗಗಳನ್ನು, ಹೀಗೆ ಎಲ್ಲ ವರ್ಗದ್ವಯ ಪಿತೃನ್ ಉದ್ದೇಶ್ಯ ಎಂಬುದಾಗಿ ಸಂಕಲ್ಪದಲ್ಲಿ ಹೇಳ್ತಾರೆ. ಹಾಗಾಗಿ ಎಲ್ಲ ಪಿತೃಗಳನ್ನು ಕೂಡ ಕರೆದು ಮಾಡುವಂತಹ ಒಂದು ಪಕ್ಷಕ್ಕೆ ಮಹಾಲಯ ಪಕ್ಷ ಎಂಬುದಾಗಿ ಹೇಳ್ತಾರೆ. ಹಾಗೆ 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಇನ್ನು ಕೃಷ್ಣ ಜಯಂತಿ ಇತ್ಯಾದಿಗಳಿದೆ. ಹಾಗೆ ವಿಶೇಷವಾಗಿ ನೋಡಿ, 20ನೇ ತಾರೀಕಿಗೆ ಏನಾದರೂ ಕೂಡ ಅಪಘಾತದಲ್ಲಿ ಶಸ್ತ್ರ ಹತಾದೀನಾಂ ಏನಾದರೂ ವಿಷವೋ ಅಥವಾ ಆಕ್ಸಿಡೆಂಟೋ ಬೇರೆ ಥರದಲ್ಲಾಗಿ ಸತ್ತೋದಂಥ ವ್ಯಕ್ತಿಗಳಿಗೆ ಮೋಕ್ಷವಾಗಲಿಲ್ಲ ಅಂತಾದರೆ ಅಂತಹ ಮಹಾಲಯ ಪಕ್ಷದಲ್ಲಿ 20ನೇ ತಾರೀಕಿಗೆ ಮಾಡಬೇಕು. ಇನ್ನು ಇಂತಹದ್ದು ನಿಮ್ಮ ಹತ್ರ ಆಗಲಿಲ್ಲ ಅಂತಾದರೆ ಇಂತಹ ಈ ಸಂದರ್ಭಗಳನ್ನು ಮಿಸ್ ಮಾಡ್ಕೊಳ್ಬಾರ್ದು, ಪಿತೃಪಕ್ಷಗಳನ್ನು. ಯಾಕಂದರೆ ದೇವತೆಗಳನ್ನು ಪೂಜೆ ಪುನಸ್ಕಾರ ಮಾಡುವಾಗ ಸ್ವಲ್ಪ ಕೊಂಚ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಪಿತೃಗಳನ್ನು ಸಂಪೂರ್ಣವಾಗಿ ಆರಾಧನೆ ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಯಾಕಂದರೆ ಪಿತೃದೋಷ ಆಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿಭ್ಯ ಏವಚ ನಮಸ್ವಧಾಜೈ ಸ್ವಾಹಾಜೈ ನಿತ್ಯಮೇವ ನಮೋ ನಮಃ ಅಂತ. ಪ್ರತಿಯೊಂದು ಮನುಷ್ಯನೂ ಕೂಡ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಅವನಿಗೆ ಪಿತೃದೇವತಾನುಗ್ರಹ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ 21ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಇದೆ. ಇದು ಹೇಗೆ ಅಂತಂದರೆ, ಉದಾಹರಣೆಗೆ ಚತುರ್ಥಿಗೋ ಪಂಚಮಿಗೋ ನಿಮ್ಮ ಕುಟುಂಬದ ತಂದೆಯೋ ಅಥವಾ ಅಜ್ಜನೋ ಅಥವಾ ತಾಯಿಯೋ ಹೀಗೆ ಸತ್ತು ಹೋದವರಿದ್ದರೆ ಅದೇ ಒಂದು ದಿವಸಕ್ಕೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಆ ತಿಥಿಗೆ ಬಹಳ ಪ್ರಾಮುಖ್ಯತೆ ಹೇಳುವಂಥದ್ದು. ಶ್ರಾದ್ದಾದಿಗಳನ್ನು ಮಾಡುವಾಗ ಈ ಯಾವ ತಿಥಿ ಇದೆ ನೋಡಿ, ಅಂತಹ ತಿಥಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದು ಗೊತ್ತಿಲ್ಲಪ್ಪ ಅಥವಾ ಒಂದು ಅಂದಾಜಿಗೆ ಇಂತಹ ದಿವಸ ಅಂತ ಹೇಳಬಹುದು ಅಂತಿದ್ರೆ ಅಂಥವರೆಲ್ಲ ಈ ಮಹಾಲಯ ಅಮಾವಾಸ್ಯೆ ದಿವಸ ಈ ಒಂದು ಪಿತೃದೇವತಾ ಆರಾಧನೆಯನ್ನು ಮಾಡುವ ಮಾತ್ರದಿಂದ ಮನುಷ್ಯನಿಗೆ ಎಲ್ಲ ರೀತಿಯಾದಂತಹ ಅನುಕೂಲಗಳು ಕೂಡ ಆಗ್ತದೆ. ಯಾಕಂದರೆ ಮಹಾಲಯ 15 ದಿವಸದಲ್ಲಾದರೂ ಕೂಡ ನೋಡಿ, ಆದಷ್ಟು ನಮ್ಮಲ್ಲಿ ಈ ಪೂರ್ವಕರ್ಮ ಎಂಬುದಾಗಿ ಕರೆದರೆ, ಪೂರ್ವಕರ್ಮ ಅಂತಂದರೆ ಈ ನಾಮಕರಣ ಇರಬಹುದು, ಗೃಹ ಪ್ರವೇಶ ಇರಬಹುದು, ಉಪನಯನ ಇರಬಹುದು, ಅಥವಾ ಯಾವುದೋ ಸಂಸ್ಕಾರ ಕರ್ಮಗಳಿರಬಹುದು. ಇದನ್ನೆಲ್ಲ ಈ ಒಂದು ಪಿತೃ ಒಂದು ಸಮಯದಲ್ಲಿ ಪಿತೃಕಾರ್ಯ ಮಾಡುವಂಥ ಒಂದು ಸಮಯದಲ್ಲಿ ಮಾಡಬಾರ್ದು ಎಂಬುದಾಗಿ ಹೇಳ್ತಾರೆ. ಯಾಕಂದರೆ 15 ದಿವಸಗಳನ್ನು ಕೂಡ ಪಿತೃದೇವತಾ ಅನುಗ್ರಹಕ್ಕೋಸ್ಕರವಾಗಿ ತೆಗೆದಿಟ್ಟುಬಿಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಅದಕ್ಕೆ ಶಾಸ್ತ್ರಗಳಲ್ಲಿ ತ್ರಿಭೇರು ಋಣಮಾಜಾಲತೆ ಎಂಬುದಾಗಿ ಹೇಳಿದ್ದಾರೆ. ಮನುಷ್ಯನು ನೀವೆಲ್ಲ ಹುಟ್ಟುವಾಗ 3 ಋಣಗಳಿಂದ ನಾವೆಲ್ಲ ಹುಟ್ಟಿರ್ತೇವೆ. ದೇವಋಣ, ಋಷಿಋಣ, ಪಿತೃಋಣ. ಇದು 3 ಋಣವನ್ನು ಹೇಗೆ ತೀರಿಸಬೇಕು, ನಾವು ಹೇಗೆ ತೀರಿಸಿದರೆ ಪಿತೃಗಳಿಗೆ ತೃಪ್ತಿ ಆಗ್ತದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಒಂದು ಸಮಯ. ನೋಡಿ, ದೇವಋಣವನ್ನು ನಾವು ಹಿಂದೆ ಗಣೇಶನ ಹಬ್ಬ ಇತ್ತು, ಗಣೇಶನನ್ನು ಪೂಜೆ ಮಾಡಿದ್ದೇವೆ. ಮುಂದೆ ನವರಾತ್ರಿ ಬರುತ್ತೆ, ನವರಾತ್ರಿಯಲ್ಲಿ ದೇವಿ ಪೂಜೆ ಮಾಡ್ತೇವೆ. ಅನಂತರ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಂಜೆ ವಿಷ್ಣು ಸಹಸ್ರನಾಮ ಹೇಳ್ತೇವೆ, ಮನೆ ದೇವರನ್ನು ಪೂಜೆ ಮಾಡ್ತೇವೆ. ಹೀಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವ ಮಾತ್ರದಿಂದ
ಒಂದು ಹಂತದ ದೇವಋಣಗಳನ್ನೆಲ್ಲ ನಾವು ತೀರಿಸೋಕ್ಕೆ ಸಾಧ್ಯವಾಗುತ್ತೆ. ಇನ್ನು ಋಷಿ ಋಣಗಳನ್ನು ನೋಡಿ, ಮೊನ್ನೆ ನೂಲು ಹುಣ್ಣಿಮೆ ಅಂತ ಹೇಳಿ ಬಂತು. ಇಂತಹ ಒಂದು ಸಮಯದಲ್ಲಿ ಎಲ್ಲ ದೇವತೆಗಳನ್ನು ಕೂಡ ನಾವು ವಿಶೇಷವಾಗಿ ಋಷಿಗಳನ್ನೆಲ್ಲ ಆರಾಧನೆ ಮಾಡಿದ್ದೇವೆ. ಹಾಗಾಗಿ ಅಂತಹ ಋಷಿಗಳನ್ನೆಲ್ಲ ವೇದ ಮಂತ್ರಗಳನ್ನು ಶ್ರವಣ ಮಾಡುವ ಮಾತ್ರದಿಂದನೋ ಅಥವಾ ವಿಶೇಷವಾಗಿ ಅಂತಹ ಆ ಋಷಿ ಪರಂಪರೆ ಉಳಿಸುವ ಮೂಲಕವಾಗೋ ಆ ಒಂದು ಋಷಿ ಪರಂಪರೆಗೆ ಕೈ ಮುಗಿದು ನಮಸ್ಕಾರ ಮಾಡಿ ಋಷಿ ಋಣಗಳನ್ನು ನಾವು ತೀರಿಸ್ತೇವೆ. ಆದರೆ ಪಿತೃಋಣಗಳನ್ನು ತೀರಿಸಬೇಕು. ಪಿತೃಋಣಗಳನ್ನು ತೀರಿಸಿಲ್ಲ ಅಂತ ಆದರೆ ಗತಿಸಿರುವಂತಹ ಪಿತೃದೇವತೆಗಳಿಗೆ ನಾವೆಲ್ಲ ಮಾಡಬೇಕಾದಂಥದ್ದು ಕರ್ತವ್ಯ. ಅದಕ್ಕೆ ಶಾಸ್ತ್ರಗಳಲ್ಲಿ ನೋಡಿ, ಎಲ್ಲವನ್ನು ನೀವು ಮಾಡಿ ಕೊನೆಗೆ ನಿಮಗೆ ಫಲ ಸಿಗಲಿಲ್ಲ ಅಂತ ಆದರೆ ಅದಕ್ಕೆ ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಈ ಪೈತೃಕ ಕಾಂಡ ಅಥವಾ ಪಿತೃಗಳ ಸಂಬಂಧವಾದಂಥದ್ದು ಹೇಳೋದು ಬಹಳ ಮುಖ್ಯವಾಗಿ ಗರುಡ ಪುರಾಣದಲ್ಲಿ ಬಹಳ ಮುಖ್ಯವಾಗಿ ಹೇಳುತ್ತೆ. ಅದಕ್ಕೆ ಮನುಷ್ಯನು ಎಲ್ಲವನ್ನೂ ಕೂಡ ಮಾಡಿ ನಿಮಗೆ ಫಲ ಸಿಗಬೇಕು ಅಂತಂದರೆ ಕೊನೆಗೆ ಪಿತೃದೇವತಾನುಗ್ರಹ ಬೇಕು. ಪಿತೃದೇವತಾನುಗ್ರಹ ಇಲ್ಲ ಅಂತ ಆದರೆ ನಿಮಗೆ ಎಲ್ಲ ಫೈಲು ಕೂಡ ಗೌರ್ಮೆಂಟಲ್ಲಿ ಮೂವ್ ಆಗಿಬಿಟ್ಟಿದೆ, ಕೊನೆಗೆ ಯಾರ್ದೊಬ್ಬರು ಸಹಿಗೆ ಕಾಯ್ತಾ ಇದೆ. ಹಾಗೆ ಆ ಸಹಿ ಹಾಕುವಂಥ ಒಂದು ಶಕ್ತಿ ಯಾರಿಗಿದೆಯಪ್ಪ ಅಂತಂದರೆ ಅದು ಪಿತೃದೇವತೆಗಳಲ್ಲಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಈ ಪಿತೃದೇವತಾನುಗ್ರಹ ಇಲ್ಲ ಅಂತ ಆದರೆ ನಮಗೆ ಸಂತಾನಾದಿಗಳಿಗೆ ತೊಂದರೆ ಆಗುವಂಥದ್ದು, ಉದ್ಯೋಗದಲ್ಲಿ ತೊಂದರೆ ಆಗುವಂಥದ್ದು, ಮತ್ತು ನಮ್ಮ ಆರ್ಥಿಕವಾದಂತಹ ಏನು ಫೈನಾನ್ಸ್ ಸ್ಟೇಟಸ್ ನಮ್ಮ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಪಿತೃದೇವತಾನುಗ್ರಹ ಬಹಳ ಮುಖ್ಯವಾದಂಥದ್ದು. ಇತ್ತೀಚಿನ ದಿವಸದಲ್ಲಿ ಅನೇಕ ಅನಾಥಾಶ್ರಮಗಳನ್ನು ನಾವು ನೋಡ್ತೇವೆ. ನಾವು ಅಂತಹದಕ್ಕೆ ಅವಕಾಶ ಕೊಡದೇ ಇದ್ದ ಹಾಗೆ ಪಿತೃದೇವತೆಗಳನ್ನು ಅಥವಾ ಜೀವತ್ವ ಪಿತೃಗಳನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಜೀವನದಲ್ಲಿ ನಾವು ಏನು ಮಾಡ್ತೇವೆ ಹೇಳೋದಕ್ಕಿಂತ ನಾವು ಯಾವ ತರಹ ಅವರನ್ನು ನೋಡ್ಕೊಂಡು ಹೋಗ್ತೇವೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಒಂದು ಕಡೆ ಹೇಳುತ್ತೆ, ಪಿತೃದೇವತೆಗಳು ತಂದೆ ತಾಯಿಯವರು ಇದ್ದಾಗ ನಾವು ನಮ್ಮ ಕೈಲಾದ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಪಿತೃಶಾಪಗಳು, ಮಾತೃಶಾಪಗಳು, ಭ್ರಾತೃಶಾಪ ಹೀಗೆಲ್ಲ ಶಾಪಗಳು ಉತ್ಪತ್ತಿ ಆದರೆ ಏನೋ ಕುಟುಂಬದಲ್ಲಿ ಕಲಹ ಆಗುವಂಥದ್ದು, ಅಥವಾ ಮದುವೆ ಆದರೂ ಕೂಡ ಸಂತಾನವೇ ಆಗದೇ ಇರುವಂಥದ್ದು, ಅಥವಾ ಮದುವೆಗೆ ಅವಕಾಶಗಳು ಸಿಗದೇ ಇರುವಂಥದ್ದು. ಇತ್ತೀಚಿನ ದಿವಸದಲ್ಲಿ ಬಹಳ ಜನರು ಜಾತಕ ನೋಡಿದಾಗೂ ನೋಡ್ತೇವೆ. ಒಂದು ಹುಡುಗ ಸೆಟ್ ಆದರೆ ಹುಡುಗಿ ಸೆಟ್ ಆಗೋದಿಲ್ಲ, ಹುಡುಗಿ ಸೆಟ್ ಆದರೆ ಹುಡುಗ ಸೆಟ್ ಆಗೋದಿಲ್ಲ. ಯಾವುದೋ ಒಂದು ರೀತಿಯಾಗಿ 28 ವರ್ಷ, 30 ವರ್ಷ, 35 ವರ್ಷ, 40 ವರ್ಷವೂ ಕೂಡ ವಿವಾಹಕ್ಕೆ ಹೋಗಿಬಿಡುತ್ತೆ. ಕೆಲವೊಬ್ಬರಿಗೆ ನೋಡಿದಾಗ ರವಿ ದೋಷಕ್ಕೆ ಪಿತೃದೋಷ ಎಂಬುದಾಗಿ ಶಾಸ್ತ್ರಗಳಲ್ಲಿ ಕರೀತಾರೆ. ಹಾಗಾಗಂತಹ ಆ ಯಾವುದೇ ರೀತಿಯಾದಂಥ ಪಿತೃದೋಷಗಳಿದ್ದರೂ ಕೂಡ ಈ ಒಂದು 15 ದಿವಸದಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗ್ತದೆಯೋ ಅಂತಹ ಒಂದು ಸಮಯದಲ್ಲಿ ಪಿತೃದೇವತಾನುಗ್ರಹ ಅನುಷ್ಠಾನವನ್ನು ಮಾಡಿಕೊಂಡ್ರೆ ಆ ಪಿತೃದೇವತಾ ಸಂಪೂರ್ಣವಾದಂಥ ಅನುಗ್ರಹವಾಗುತ್ತೆ. ಆ ಪಿತೃದೇವತಾನುಗ್ರಹ ಆಯಿತು ಅಂತಂದರೆ ನೀವು ಮನಸ್ಸಲ್ಲಿ ಇಚ್ಛೆ ಮಾಡಿದಂಥ ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ಹಾಗೆ ಹೀಗೆ ಅದು ಇದು ಹೇಳುವಂಥದ್ದಿಲ್ಲ. ಹಾಗಾಗಿ ಅಂತಹ ಆ ಪಿತೃದೇವತಾನುಗ್ರಹಕ್ಕೋಸ್ಕರವಾಗಿ ಪಿತೃದೇವತೆಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಭಜಿಸಿದರೆ ಅಂತಹ ಪಿತೃದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ಇನ್ನು ಗರುಡ ಪುರಾಣದ ಮತ್ತೊಂದು ವಾಕ್ಯ ಏನಂತಂದರೆ, ಭೂಮೌ ದತ್ತೇನ ಪಿಂಡೇನ ತೃಪ್ತಾಯಾಂತು ಪರಾಂಗತಿಂ ಎಂಬುದಾಗಿ ಹೇಳಿದ್ದಾರೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಯಾವುದು ಕೂಡ. ಯೋಚನೆ ಮಾಡಬಹುದು, ಶ್ರಾದ್ದವನ್ನು ಮಾಡ್ತಾರೆ, ಪಿತೃಕಾರ್ಯವನ್ನು ಮಾಡ್ತಾರೆ, ನಮ್ಮ ಕಣ್ಣಿಗೆ ಯಾವುದೂ ಕಾಣೋದಿಲ್ಲ. ಮಾಡೋದು ಮಾತ್ರ ಕಾಣುತ್ತದೆ ಬಿಟ್ಟರೆ ಯಾವುದೂ ಕೂಡ ನಮಗೆ ಕಣ್ಣಿಗೆ ಕಾಣೋದಿಲ್ಲಪ್ಪ, ಹೇಗೆ ಫಲ ಅಂಥೇಳಿ. ಹಾಗಾಗಿ ಈ ಫಲಗಳನ್ನೆಲ್ಲ ನಾವು ನೋಡ್ತಾ ಹೋದರೆ ಜ್ಞಾನಿಗಳಿಗೆ ಇಂತಹ ಫಲಗಳನ್ನು ಋಷಿಮುನಿಗಳು ಕಂಡು ಹಿಡಿದಿದ್ದಾರೆ. ಇದರಿಂದ ಫಲಗಳು ಉಂಟಾಗುತ್ತದೆ ಮನುಷ್ಯನಿಗೆ ಹೇಳುವಂಥದ್ದು. ನೋಡಿ, ನಾವು ಉಸಿರಾಡ್ತಾ ಇದ್ದೇವೆ ಅಂತೇಳಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ಪ್ರತ್ಯಕ್ಷವಾಗಿ ನಮ್ಮ ಈ ಕಣ್ಣಿಗೆ ಕಾಣುವಂಥದ್ದು ಮಾತ್ರ ನಾವು ನಿಜ ಅಂತ ಅಂದ್ಕೊಳ್ತೇವೆ. ಹಾಗಾಗಿ ಅತೀಂದ್ರಿಯವಾದಂಥ ಶಕ್ತಿಯಿಂದ ತಿಳ್ಕೊಂಡು ಋಷಿಮುನಿಗಳು ಇದನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ನಮ್ಮ ಹಿತಮಿತಿಯಲ್ಲಿ ನಮ್ಮ ಜ್ಞಾನದ ಮಟ್ಟಕ್ಕೆ ನಮಗೆ ತಿಳುವಳಿಕೆ ಇಷ್ಟೇ ಅಂಥೇಳಿ ನಾವು ತಿಳಿಬೇಕೇ ಬಿಟ್ಟರೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಹೋದರೆ, ಏನಪ್ಪ ಪಿತೃಕಾರ್ಯವನ್ನು ಮಾಡಿದ್ರೆ ಏನಾಗ್ತದೆ ಅಂಥೇಳಿ ಪ್ರಶ್ನೆ ಮಾಡ್ತಾ ಹೋದರೆ ಅದಕ್ಕೆ ಉತ್ತರಕ್ಕೆ ಇನ್ನು 100-200 ವರ್ಷಗಳಷ್ಟು ಸಂಶೋಧನೆ ಮಾಡಬೇಕಾಗಬಹುದು. ಆದರೆ ಸತ್ಯವಾಗಿ ಗೊತ್ತಾಗ್ತದೆ. ಆದರೆ ನಮಗೆ ಸತ್ಯ ಗೊತ್ತಾಗುವಲ್ಲಿವರೆಗೆ ನಮ್ಮ ಜೀವನ ಹೋಗಿಬಿಡುತ್ತೆ. ಹಾಗಾಗಿ ಒಂದು ಕಡೆಗೆ ಗ್ರಂಥಗಳಲ್ಲಿ ಆರ್ಷತ್ವಾತ್ ಸಾಧು ಎಂಬುದಾಗಿ ಹೇಳಿದ್ದಾರೆ. ತಿಳಿದವರು ಮಾಡಿರುವಂತಹದ್ದು ಅಥವಾ ಮಹಾತ್ಮರು ಹೇಳಿರುವಂತಹದ್ದು ಅಥವಾ ನಮ್ಮ ತಂದೆ ತಾಯಿ ಹಿಂದಿನವರು ಅನುಭವಪೂರ್ವಕವಾಗಿ, ಯಾಕಂದರೆ ಅನುಭವ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು, ಅನುಭವಪೂರ್ವಕವಾಗಿ ಯಾವುದನ್ನು ಹೇಳಿದಾರೋ ಅದು ಸತ್ಯ. ಹಾಗಾಗಿ ಅದನ್ನು ನಮ್ಮ ನಡವಳಿಕೆಯಲ್ಲಿ ತೆಗೆದುಕೊಂಬರಬೇಕು ಹೇಳುವಂತಹದ್ದು. ನಮ್ಮ ಕಾಣಿಗೆ ತಂದೆ ತಾಯಿಯವರೆಲ್ಲ ಸತ್ತು ಹೋದ್ಮೇಲೆ ಹೇಗೆ ಕಾಣುತ್ತೆ? ಪಿತೃವರ್ಗದವರು, ಅಜ್ಜನ ಮುತ್ತಜ್ಜನ ನೋಡ್ತಾ ಇರ್ತೀರಿ ನೀವು, ಆದರೆ ಅದೇ ಸ್ವರೂಪದಿಂದ ಇರ್ತಾರೆ.
ಅಥವಾ ಅದನ್ನೇ ಅವರು ಆಚರಣೆ ಮಾಡ್ತಾ ಇರ್ತಾರೆ, ಅಥವಾ ಅದೇ ಶರೀರವಾದಂಥದ್ದು ಇರತ್ತು ಕೆಟ್ಟರೆ ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ವಸು, ರುದ್ರ, ಆದಿತ್ಯ ಹೇಳುವಂತಹ 3 ದೇವತಾ ಸ್ವರೂಪದಲ್ಲಿ ಹೋಗಿ ಸೇರಿಕೊಂಡಿರ್ತಾರೆ. ಅಥವಾ ಮೋಕ್ಷ ಆಗದೇ ಇದ್ದ ಹಾಗೆ ಎಲ್ಲಾದರೂ ಕೂಡ ಅತಂತ್ರವಾಗೂ ಕೂಡ ಇರ್ತಾರೆ. ಅದು ನಮಗೆ ಗೊತ್ತಾಗದೇ ಇರಬಹುದು. ಹಾಗಾಗಿ ಆ ಗತಿಸಿರುವಂತಹ ನಮ್ಮ ಎಲ್ಲ ಪಿತೃವರ್ಗದ ವ್ಯಕ್ತಿಗಳಿಗೂ ಕೂಡ ಮೋಕ್ಷ ಹೇಳುವಂಥದ್ದು ಪ್ರಾಪ್ತಿಯಾಗಲಿ. ಯಾಕಂದರೆ ನಾವು ಒಂದು ಕ್ಷಣಕ್ಕೆ ಮಾಡಿದ ತಕ್ಷಣ ಮೋಕ್ಷ ಪ್ರಾಪ್ತಿ ಆಗ್ತದೆ ಹೇಳುವಂಥ ತೀರ್ಮಾನ ಅಲ್ಲದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ತೃಪ್ತಾಯಾಂತೂ ಪರಾಂಗತಿಂ ಅಂಥೇಳಿ ಶಾಸ್ತ್ರಗಳಲ್ಲಿ ಹೇಳಿರೋದ್ರಿಂದ ಆ ಗತಿ ಹೇಳುವಂಥದ್ದು ಅವರಿಗೆ ಆಗ್ತದೆ. ಹಾಗಾಗಿ ಯಾವ ಸ್ವರೂಪದಲ್ಲಿದ್ದಾರೋ ಅವರು ಪಿತೃದೇವತೆಗಳಲ್ಲೇ ಹೋಗಿರಬಹುದು, ಅಥವಾ ಪುನಃ ಜನ್ಮ ತಾಳಿರಬಹುದು, ಅಥವಾ ಜನ್ಮ ತಾಳದೇ ಇರಬಹುದು, ಅಥವಾ ಇನ್ನೂ ವ್ಯಯೇ ಕೃತೆ ಅಂದರೆ ಅನೇಕ ಪಾಪಗಳನ್ನೆಲ್ಲ ಮಾಡಿ ನರಕಾದಿಗಳಲ್ಲೂ ಕೂಡ ಅನುಭವಿಸ್ತಾ ಇರಬಹುದು. ಅದು ಯಾರಿಗೂ ಕೂಡ ಗೋಚರ ಆಗದೇ ಇರಬಹುದು. ಆದರೆ ನಾವು ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಭಗವಂತನ ಶಕ್ತಿ ಕೊಟ್ಟಿದ್ದಾನಲ್ವ, ಹಾಗಾಗಿ ನಂಬಿಕೆ ಇಟ್ಟುಕೊಂಡು ಇಂತಹ ಒಂದು ಪಿತೃಕಾರ್ಯವನ್ನು ನಾವು ಮಾಡಬೇಕು. ಅದರಲ್ಲೂ ಕೂಡ ಪಿತೃಕಾರ್ಯವನ್ನು ಮಾಡಿಲ್ಲ ಅಂತಾದರೆ ಅನೇಕ ಅವಘಡಗಳು, ಅನೇಕ ತೊಂದರೆಗಳು ಹೀಗೆ ಬಹಳ ಮುಖ್ಯವಾಗಿ ಬರ್ತಾ ಇರ್ತದೆ. ಹಾಗಾಗಿ ಈಗ ನಿಮಗೆ ನಿಮ್ಮ ಕುಟುಂಬದಲ್ಲಿ ಯಾರೋ ತಂದೆಯವರು ಅಥವಾ ತಾಯಿಯವರೋ ಹಿರಿಯರೋ ನಿಮಗೆ ತಿಥಿ ಗೊತ್ತಿದ್ರೆ ಅಂತಹ ತಿಥಿಯಲ್ಲೇ ಮಾಡಿ. ಅದು ಗೊತ್ತಿಲ್ಲ ಅಂತಾದರೆ ಮಹಾಲಯ ಅಮಾವಾಸ್ಯೆ 21ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಇದೆ, ಭಾನುವಾರ ದಿವಸ. ಆ ದಿವಸ ನಿಮ್ಮ ಕುಟುಂಬದಲ್ಲಿ ಹೇಗೆ ಹಿಂದೆ ನಡೆಸ್ಕೊಂಬಂದಿದ್ದಾರೋ, ಯಾಕೆಂದರೆ ಬಹಳ ಮುಖ್ಯವಾಗಿ 5 ಮುಖ್ಯವಾದಂಥ ಘಟನೆಗಳನ್ನು ಕೂಡ ಹೇಳ್ತದೆ. ನಾವು ಏನೋ ಹೊಸದಾಗಿ ಏನೋ ಒಂದು ಮಾಡಿ ಶುರು ಮಾಡುವಂಥದ್ದಲ್ಲ. ನಮ್ಮ ಹಿಂದಿನವರು ಏನು ಮಾಡ್ಕೊಂಬಂದಿದ್ದಾರೆ, ನಮ್ಮ ಪಿತೃವರ್ಗದವರು ಹೇಗೆ ಮಾಡ್ಕೊಂಬಂದಿದ್ದಾರೆ, ಅದನ್ನು ಆಚರಣೆ ಮಾಡ್ಕೊಂಡು ಹೋಗಬೇಕು. ಇದನ್ನೆಲ್ಲ ಆಚರಣೆ ಮಾಡಿಕೊಂಡು ಬಂದು ಶಾಸ್ತ್ರವಚನಗಳನ್ನು ನೋಡಿಕೊಂಡು ಇದು ಸರಿಯಾಗಿದೆ ಎಂಬುದನ್ನು ತೀರ್ಮಾನ ತೆಗೆದುಕೊಂಡು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಂತಹ ಪಿತೃದೇವತಾ ಅನುಗ್ರಹಕ್ಕೋಸ್ಕರವಾಗಿ ಈ ಪಿತೃದೇವತಾ ಆರಾಧನೆಯನ್ನು ಸಾಮಾನ್ಯವಾಗಿ 8ನೇ ತಾರೀಕಿಂದ 21ನೇ ತಾರೀಕಿನವರೆಗೆ 15 ದಿವಸ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಅದನ್ನು ಮಿಸ್ ಮಾಡಿಕೊಳ್ಳದೇ ಇದ್ದ ಹಾಗೆ ಆ ಆರಾಧನೆ ಮಾಡುವ ಮಾತ್ರದಿಂದ ಪಿತೃದೇವತಾ ಅನುಗ್ರಹವಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿಶೇಷವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ.